ಒಂದ್ ಕಡೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ದೇಶ ಇಬ್ಬಾಗ ಮಾಡಬೇಕು ಅಂತ ಹೇಳ್ತಾರೆ, ದೇಶನೇ ಒಡಿಬೇಕು ಅನ್ನೋ ದೇಶದ್ರೋಹಿ ಹೇಳಿಕೆಗಳನ್ನ ಕೊಡ್ತಾರೆ. ಈ ತರದ ಪದೇ ಪದೇ ಈ ತರದ ಹೇಳಿಕೆಗಳನ್ನ ಕೊಡೋದ್ರಿಂದ ಯಾರು ಈ ತರ ಮೂಲಭೂತವಾದಿಗಳಿದ್ದಾರೆ, ಅಲ್ಪಸಂಖ್ಯಾತ ಮೂಲಭೂತವಾದಿಗಳು, ಅವ್ರಿಗೆ ಒಂದು ರೀತಿ ಉರುಪು ಬಂದಿದೆ. ನಾವು ಕರ್ನಾಟಕದಲ್ಲಿ ಏನ್ ಬೇಕಾದರೂ ಮಾಡಬಹುದು, ನಮ್ಮನ್ನ ಇಲ್ಲಿ ಕೇಳೋರು ಹೇಳೋರು ಯಾರು ಇಲ್ಲ ಅನ್ನೋ ಭಾವನೆಯಿಂದ ಈ ರೀತಿ ಘಟನೆಗಳು ನಡೀತಾ ಇದೆ. ಈಗ ವಿದ್ಯಾರಣ್ಯಪುರ ನಡೆದಂತ ಘಟನೆ ಈಗಾಗಲೇ ನಮ್ಮ ಬಿಜೆಪಿ ಕಾರ್ಯಕರ್ತರು ಎ ರವಿ ಅವರ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆನೂ ಕೂಡ ಪ್ರೊಟೆಸ್ಟ್ ಮಾಡಿದ್ದಾರೆ. ಗುಂಡಾಗಿ ಆಕ್ಟ್ ಹಾಕಬೇಕು ಅಂತ ಒತ್ತಡ ತಂದಿದ್ದಾರೆ. ನಂಗೊಂದ್ಸಲ ಕಾಂಗ್ರೆಸ್ ಅವರಿಗೆ ದಮ್ ಇದ್ರೆ, ಈಗ ಇಲ್ಲ ಇದೊಂದು ಘಟನೆ ಸುಮ್ಮನೆ ಸಣ್ಣ ಇನ್ಸಿಡೆಂಟ್ ಅಂತ ಕಾಂಗ್ರೆಸ್ ಅವರು ಸ್ಟೇಟ್ಮೆಂಟ್ ಕೊಡಕ್ ಶುರು ಆಗ್ತಾರೆ. ಬಿಜೆಪಿ ಅವರು ಇದನ್ನ ವೈಭವೀಕರಿಸ್ತಾರೆ. ನಾವು ಆಗಲ್ಲ, ನೀವು ಇಮಿಡಿಯೇಟ್ ಆಗಿ ಗುಂಡ ಹಾಕ್ಬಿಡಿ, ನಾವು ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಇಮಿಡಿಯೇಟ್ ಆಗಿ ಗುಂಡ ಹಾಕಿ ದೇಶದ್ರೋಹದ ಕೇಸ್ ಹಾಕಿ ಅವ್ರ ಮೇಲೆ. ಅವಾಗ ನಿಮ್ಮ ಮೇಲೆ ನಂಬಿಕೆ ಬರ್ತದೆ. ಇಲ್ಲ ಅಂದ್ರೆ ನೀವು ಏನ್ ಮಾಡ್ತೀರಾ, ಫಸ್ಟೇ ಅವ್ರನ್ನ ಸೇಫ್ ಗಾರ್ಡ್ ಮಾಡಕ್ಕೆ ಅವ್ರ ಮೇಲೆ ಏನೇನ್ ಬೇಕೋ ಆ ತರ ಹೇಳ್ತೀರಾ. ಗಾಂಜಾ ಸೇವನೆ ಮಾಡಿದ್ರು, ಕುಡಿದು ಬಿಟ್ಟಿದ್ರು, ಇನ್ ಕೆಲವು ಸರಿ ಹೇಳ್ತೀರಾ ಅವರು ಹುಚ್ಚರು, ಮತಿಭ್ರಮಣೆ ಆಗಿತ್ತು, ಮೊನ್ನೆ ತಾನೇ ಅವರು ಏನೋ ಮೆಂಟಲ್ ಆಸ್ಪತ್ರೆಯಿಂದ ಬಂದಿದ್ರು. ಇವೆಲ್ಲ ಫಿಟ್ಟಿಂಗ್ ಇಡಕ್ಕೆ ನೀವು ಎಕ್ಸ್ಪರ್ಟ್ ಇದ್ದೀರಾ, ನೀವು ಫಿಟ್ಟಿಂಗ್ ಮಾಸ್ಟರ್ಗಳು, ನೀವು ಇದರಲ್ಲಿ ಎಕ್ಸ್ಪರ್ಟ್. ನೀವು ಇನ್ನ ಏನೋ ರಾಮೇಶ್ವರ ಕೆಫೆ ಇನ್ನ ಬಾಂಬ್ ಬಿಟ್ಟು ಹೋಗವ್ರೆ, ಅವಾಗೇ ಇವ್ರ ಸ್ಟೇಟ್ಮೆಂಟು ಹೋಟ್ಲ್ ಗಲಾಟೆ ಅಂತ. ಇನ್ನು ಹೊಗೆ ಹಂಗೆ ಓಡ್ತಾ ಇತ್ತು. ಅಲ್ಲಿರೋರ್ನೆಲ್ಲ ಹಾಸ್ಪಿಟ್ಲಿಗೆ ತಗೊಂಡೋಗ್ತಾ ಇದ್ರು. ಇನ್ನು ಅವಾಗ ಅದನ್ನ ಡೈವರ್ಟ್ ಮಾಡುವಂಥದ್ದು.